ಲೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಿಸ್ನೆಸ್ ನಡೆಸಬಹುದು. ಶೇಡ್ ನೆಟ್ ರೋಲ್ ಬಿಸ್ನೆಸ್ ಆಗಿದೆ. ನಿಮಗೆ ಗೊತ್ತಿರೋ ಹಾಗೆ ಶೇಡ್ ನೆಟ್ ಗಳನ್ನ ನೀವು ಎಷ್ಟೋ ಜಾಗಗಳಲ್ಲಿ ನೋಡಿರ್ತೀರಾ. ಒಂದು ಗಾರ್ಡನಿಂಗ್ ಅಲ್ಲಿ ನೋಡಿರ್ತೀರಾ, ಗಾರ್ಡನ್ ಆಗಿರುತ್ತೆ ಅಥವಾ ನರ್ಸರಿಗಳು ಇಟ್ಕೊಂಡಿರ್ತಾರೆ ಅವರಲ್ಲಿ ನೋಡಿರ್ತೀರಾ. ಕನ್ಸ್ಟ್ರಕ್ಷನ್ ಮಾಡ್ತಿರೋ ಬಿಲ್ಡಿಂಗ್ ಗಳಲ್ಲಿ ಕೂಡ ಶೇಡ್ ನೆಟ್ ಗಳನ್ನ ಕೂಡ ಬಳಸ್ತಾರೆ. ಹಾಗೂ ತುಂಬಾ ಒಳ್ಳೆ ಡಿಮ್ಯಾಂಡ್ ಇರೋ ಬಿಸ್ನೆಸ್ ಅಂತ ಕೂಡ ಇದನ್ನ ಕರೀತಾರೆ. ಹೇಗೆ ಬಿಸ್ನೆಸ್ ಮಾಡೋದು, ಎಷ್ಟು ನಿಮ್ಗೆ ಆದಾಯ ಬರುತ್ತೆ ಅಥವಾ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ನ ಮಾಡಬೇಕು ಅನ್ನೋ ಮಾಹಿತಿ ಈ ವಿಡಿಯೋಲಿ ಇರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಒಂದು ರೋಲ್ಗೆ 3,000 to 3,500 ರೂಪಾಯಿ ನಿಮಗೆ ಬೀಳುತ್ತೆ. ಇದು ಒಂದು ಮಾರ್ಕೆಟ್ ಪ್ರೈಸ್ ಆಗಿರುತ್ತೆ. ನೀವು ಎಷ್ಟಕ್ಕೆ ಮಾರ್ಬೋದು ಅನ್ನೋದು, ಏನೆಲ್ಲ ಬೇಕು, ಇನ್ವೆಸ್ಟ್ಮೆಂಟ್ ಏನು, ಏನಾದ್ರು ಲೇಬರ್ ಕಾಸ್ಟ್ ಇದೆಯಾ ಅಥವಾ ಏನ್ ಕತೆ, ಎಲ್ಲ ಮಾಹಿತಿ ವಿಡಿಯೋ ಇರುತ್ತೆ. ಪ್ರಾಫಿಟ್ ಹೇಗೆ ಮಾಡ್ಬೋದು ಅನ್ನೋದು ಕೂಡ ನಾನು ವಿಡಿಯೋಲಿ ತಿಳಿಸ್ಕೊಡ್ತೀನಿ ನಿಮಗೆ. ಒಂದು ಶೇಡ್ ನೆಟ್ ನ ಬೆಲೆ ಬಂದ್ಬಿಟ್ಟು 1,200 ರೂಪಾಯಿ ಆಗುತ್ತೆ. ತಗಲುತ್ತೆ ನೀವು ನೀವಾಗೆ ಮಾಡಿದ್ರೆ ನಿಮ್ಗೆ ತಗಲೋ ವೆಚ್ಚ ಇದು. ಟ್ರಾನ್ಸ್ಪೋರ್ಟ್ಗೆ ನಿಮ್ಗೆ 100 ರೂಪಾಯಿ ಬಿಟ್ರೆ ಒಂದು ರೋಲ್ಗೆ ನಿಮ್ಗೆ 1,300 ರೂಪಾಯಿಯಷ್ಟು ನೀವು ಟೋಟಲ್ ಖರ್ಚಾಗುತ್ತೆ ಅಂತ ಹೇಳ್ಬೇಕು ಮಾಡ್ಲಿಕ್ಕೆ. ಹೋಲ್ಸೇಲ್ ಅಲ್ಲಿ ನೀವು 2,500 ರೂಪಾಯಿಗೆ ಈ ರೋಲ್ಗಳನ್ನ ಮಾರ್ಬೋದು. ಅದೇ ನೀವು ಹೋಲ್ಸೇಲ್ ಅಲ್ಲಿ ಮಾರ್ತೀರಾ ಅಂತಂದ್ರೆ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಕಮ್ಮಿ ಆಗುತ್ತೆ. ಅದೇ ನೀವು ರಿಟೇಲ್ ಅಲ್ಲಿ ಈ ಶೇಡ್ ನೆಟ್ ಗಳನ್ನ ಮಾರ್ತೀರಾ ಅಂದ್ರೆ ರಿಟೇಲ್ ಅಲ್ಲಿ ಒಳ್ಳೆ ಲಾಭ ಇದೆ. ಯಾಕಂದ್ರೆ 3,000 to 3,500 ರೂಪಾಯಿಯಷ್ಟು ಈ ರೋಲ್ಗಳು ಕೊಳ್ಳಲಾಗುತ್ತೆ ರಿಟೇಲ್ ಪ್ರೈಸ್ ಅಲ್ಲಿ. ಪ್ರಾಫಿಟ್ ನಿಮಗೆ ಏನಿಲ್ಲ ಅಂದ್ರೂ ಒಂದು ರೋಲ್ ಇಂದಾನೆ ನಿಮಗೆ 1,000 to 1,500 ರೂಪಾಯಿಯಷ್ಟು ಪ್ರಾಫಿಟ್ ಸಿಗುತ್ತೆ. ಈ ಬಿಸ್ನೆಸ್ ಅಲ್ಲಿ ತುಂಬಾ ಮುಖ್ಯವಾದದ್ದು, ಎಲ್ಲರೂ ಪ್ರೊಡಕ್ಷನ್ ಮಾಡ್ತಾರೆ. ಪ್ರೊಡಕ್ಷನ್ ಮಾಡೋದು ಸುಲಭನೂ ಕೂಡ, ಲೇಬರ್ ಕಾಸ್ಟ್ ಸ್ವಲ್ಪ ಆಗುತ್ತೆ, ಪ್ರೊಡಕ್ಷನ್ ಏನೋ ಮಾಡ್ಕೋತೀರಾ. ಆದ್ರೆ ಇಲ್ಲಿ ಮೇಜರ್ ಪ್ರಾಬ್ಲಮ್ ಆಗೋದೆ ಮಾರ್ಕೆಟಿಂಗ್ ಅಲ್ಲಿ. ನಿಮಗೆ ಕನ್ಸ್ಟ್ರಕ್ಷನ್ ಹತ್ರ ಎಲ್ಲಿ ನಡೀತಿದೆ, ಗಾರ್ಡನಿಂಗ್ ಎಲ್ಲಿ ನಡೀತಿದೆ, ನರ್ಸರಿಗಳಲ್ಲಿ ನಡೀತಿದೆ, ಅಥವಾ ಯಾವುದೇ ದೊಡ್ಡ ದೊಡ್ಡ ಬಿಲ್ಡರ್ಸ್ ಹತ್ರ ಏನೇನಿರುತ್ತೆ ಅವ್ರಿಗಂತೂ ಇದು ಬೇಕೇ ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ನಿಮ್ಮ ಕನೆಕ್ಷನ್ ನಿಮ್ಮ ಈ ಸ್ಟ್ರಾಟಜಿಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಹಾಗೂ ನಿಮಗೆ ಒಳ್ಳೆ ಮಾರ್ಕೆಟಿಂಗ್ ಕೂಡ ತಂದು ಒದಗಿಸುತ್ತೆ. ಡೈಲಿ ನೀವು 6 to 7 ರೋಲ್ಗಳನ್ನ ಮಾಡ್ತೀರಾ ಅಂದ್ರೂ ಕೂಡ 7,000 to 8,000 ಆದಾಯವನ್ನು ನೀವು ಪಡಿಬಹುದು. ಮಂತ್ಲಿ ಅಂದ್ರೆ ತಿಂಗಳಿಗೆ ಅಂದ್ರೆ 6 to 7 ರೋಲ್ಗಳು ಸರಿಸುಮಾರು ಪ್ರತಿ ದಿವಸನೂ ಮಾರ್ತಾ ಬಂದ್ರೆ 30 ದಿವಸಕ್ಕೆ ನೀವು ಏನಿಲ್ಲ ಅಂದ್ರೂ 1 to 2 ಲಕ್ಷದಷ್ಟು ಕೂಡ ಲಾಭವನ್ನ ನೀವು ನೋಡಬಹುದು. ನೀವು ಸ್ಟಾರ್ಟಿಂಗ್ ಅಲ್ಲಿ ಲಾಭ ಕಮ್ಮಿ ಇರುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಲಾಭ ಅಷ್ಟೊಂದು ಸಿಗಲ್ಲ. ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಲಾಭ ಕೂಡ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಇದು ಶೇಡ್ ನೆಟ್ ರೋಲ್ ಬಿಸ್ನೆಸ್ ಒಂದು ಐಡಿಯಾ ನಿಮಗೆ ಅಪ್ಡೇಟ್ ಆಗಿತ್ತು. ಇದೇ ರೀತಿ ನಾನು ಹಲವಾರು ಬಿಸ್ನೆಸ್ ಐಡಿಯಾಗಳು ಕೂಡ ಅಪ್ಡೇಟ್ ಮಾಡಿದ್ದೀನಿ. ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಶುರು ಮಾಡಬಹುದು, ಒಳ್ಳೆ ಲಾಭವನ್ನು ಗಳಿಸಬಹುದು. ಮನೆಯಲ್ಲಿ ಕೂತಿ ಕೂಡ ಮಾಡಬಹುದು. ಯಾರೇ ವರ್ಕಿಂಗ್ ಪ್ರೊಫೆಷನಲ್ ಇರ್ಬೋದು ಅಥವಾ ಮನೆಯಲ್ಲಿರೋ ಸ್ತ್ರೀಯರು, ಪುರುಷರು ಅಥವಾ ಯಾರೇ ಓದ್ತಿರೋರು ಕೂಡ ಆ ಬಿಸ್ನೆಸ್ ಕೂಡ ಮಾಡಬಹುದು. ಅದನ್ನ ಒಂದ್ಸಲ ಹೋಗಿ ಚೆಕ್ ಮಾಡಿ. ಪ್ಲೇ ಲಿಸ್ಟ್ ಹಾಕಿರ್ತೀನಿ, 40 to 50 ವಿಡಿಯೋಗಳು ಕೂಡ ಆಗ್ಲೇ ಇದೆ. ಒಂದ್ಸಲ ಹೋಗಿ ಚೆಕ್ ಮಾಡೋದನ್ನ ಮರಿಬೇಡಿ.